ಥಾಯ್ಲೆಂಡ್ನಲ್ಲಿ ನಡೆದ 28ನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ 2 ಸುವರ್ಣ ಪದಕ ಪಡೆದ ವಿಜಯಪುರದ ಡಾಕ್ಟರ್ ಕೆ.ವಿ. ನಾಗೂರ್ ಹರ್ಷಗೊಂಡ ನಾಗೂರ್ ಶಿಕ್ಷಣ ಸಂಸ್ಥೆ, ವೈದ್ಯರ ಬಳಗ ಮತ್ತು ಸ್ನೇಹಿತರ ಸಮೂಹ. ದಿನಾಂಕ 5 ಮಾರ್ಚ್ 2024ರಂದು ನಾಗೂರ್ ಶಿಕ್ಷಣ ಸಂಸ್ಥೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕಾರಣ ಸಂಸ್ಥೆಯ ಒಡೆಯರಾದ ಡಾಕ್ಟರ್ ಕೆ.ವಿ. ನಾಗೂರ್ ಅವರು ತಮ್ಮ 65ನೇ ವಯಸ್ಸಿನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ 28ನೇ ಥೈಲ್ಯಾಂಡ್ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಸಕಾನ್ ನಕಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 65ರಿಂದ 69ನೇ ವಯೋಮಿತಿಯ 4x100 ಮೀಟರ್ಸ್ ಮತ್ತು 4x400 ಮೀಟರ್ಸ್ ರಿಲೇಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು 2 ಸುವರ್ಣ ಪದಕದೊಂದಿಗೆ ವಿಜಯಪುರಕ್ಕೆ ಆಗಮಿಸಿದ ಡಾಕ್ಟರ್ ಕೆ.ವಿ. ನಾಗೂರ್ ಅವರನ್ನು ನಾಗೂರ್ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ವಿಭಾಗ, ಕಾನೂನು ವಿಭಾಗ ಮತ್ತು ಇನ್ನಿತರ ವಿಭಾಗದ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು, ಕಾನೂನು ಅಧ್ಯಯನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಶ್ರೀಯುತರಿಗೆ ಅಭಿನಂದನೆಯ ಕಾರ್ಯಕ್ರಮವನ್ನು ಕ್ಯಾಂಪಸ್ನ ಶಿವಾಲಯ ಗಾರ್ಡನ್ದಲ್ಲಿ ಏರ್ಪಡಿಸಲಾಗಿತ್ತು. ಮನುಷ್ಯನ ಜೀವನದಲ್ಲಿ ಭಾಗ್ಯ ಅನ್ನುವುದು ಬಹು ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತದೆ. ನಮಗೆ ಸಿಗುವ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ನಮ್ಮ ನಿಜವಾದ ಸಂಪತ್ತು ಎಂದು ಬಲವಾಗಿ ನಂಬಿದ ವಿಜಯಪುರದ ಪ್ರತಿಷ್ಠಿತ ನಾಗೂರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ನಾಗೂರ್ ನಾಡಿನ ಶ್ರೇಷ್ಠ ಸಂತರು, ನಡೆದಾಡುವ ದೇವರು ಎನ್ನಿಸಿಕೊಂಡ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪರಮ ಭಕ್ತರು. ಈ ಕಾರ್ಯಕ್ಕೆ ನನ್ನ ಆತ್ಮಬಲವಾಗಿ ಆಶೀರ್ವದಿಸಿದವರು ಶ್ರೀಗಳು ಎಂದು ಹೇಳುವ ನಾಗೂರ್ ಅವರು ತಮ್ಮ 65ನೇ ವಯಸ್ಸಿನಲ್ಲಿ ಮಾಡಿದ ಈ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ದೇಶದ ಹೆಮ್ಮೆ ಮತ್ತು ವಿಜಯಪುರದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಎನ್ನಬಹುದು. ಬಿಡುವಿಲ್ಲ ಎನ್ನುವ ಇಂದಿನ ಜಗತ್ತಿನ ವಾತಾವರಣದಲ್ಲಿ ಬಾಲ್ಯದಿಂದಲೂ ಕ್ರೀಡಾತ್ಮಕವಾಗಿ ಬೆಳೆದವರಿಗೆ ಅದು ಒಳ್ಳೆಯ ಆರೋಗ್ಯ ಮತ್ತು ಕೀರ್ತಿಯನ್ನು ತಂದುಕೊಡುತ್ತದೆ ಎನ್ನುವುದಕ್ಕೆ ನಾನೇ ಜೀವಂತ ಉದಾಹರಣೆ. ಇದು ಇಂದಿನ ಯುವಕರು ಯೋಚಿಸಿ ಕ್ರೀಡೆಯ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುತ್ತಾರೆ. ಮುಖ್ಯವಾಗಿ ಈಗ ನಾವು ಸ್ಪೋರ್ಟ್ಸ್ ಬೆಳಿಬೇಕಂದ್ರೆ ನಾವು ಸರ್ಕಾರದಿಂದ ಪರ್ಮಿಷನ್ ಏನು ಕೊಡ್ತೀವಿ ಶಾಲೆಗಳಿಗೆ, ಅಲ್ಲಿ ಗ್ರೌಂಡ್ ಅದ ಇಲ್ಲೋ ಫಸ್ಟ್ ಇದನ್ನು ನಾವು ಸರ್ಕಾರದವರು ನೀವು ಅದ ನಿಮ್ಮದು ಕ್ರೈಟೇರಿಯಾದೊಳಗೆ ಅದ, ಬಟ್ ಅಲ್ಲಿ ಗ್ರೌಂಡೇ ಇರೋಂಗಿಲ್ಲ. ಯಾವುದೋ ಒಂದು ಬಾಡಿಗೆ ಬಿಲ್ಡಿಂಗ್ದಾಗ ನೀವು ಶಾಲೆ ನಡೆಸ್ತೀರಿ, ಆ ಹುಡುಗಗೆ ಆಟ ಆಡೋಕೆ ಏನೂ ಪ್ರಯೋಜನ ಇರೋಂಗಿಲ್ಲ. ಹೀಗಾಗಿ ಇದು ಒಂದು ಹಿಂದುಳಿಯೋಕೆ ಕಾರಣ ಅಂತ ನನ್ನ ಅಭಿಪ್ರಾಯ. ವಿಜಯಪುರದ ಡಾಕ್ಟರ್ ಕೆ.ವಿ. ನಾಗೂರ್ ಅವರ ಈ ಅಪರೂಪದ ಸಾಧನೆಯನ್ನು ಗೌರವಿಸುವುದಕ್ಕಾಗಿ ನಾಗೂರ್ ಶಿಕ್ಷಣ ಸಂಸ್ಥೆಯಲ್ಲಿ ಏರ್ಪಡಿಸಿದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಿಜಯಪುರದ ಜ್ಞಾನ ಯೋಗಾಶ್ರಮದ ಬಸವಲಿಂಗ ಸ್ವಾಮೀಜಿಯವರು ವಹಿಸಿಕೊಂಡು ಹಾಗೂ ಆಶ್ರಮದ ಇನ್ನುಳಿದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗೌರವಿಸಿ ಸ್ವಾಮೀಜಿಗಳು ಮತ್ತು ಸ್ನೇಹಿತರು, ಹಿರಿಯರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀಯುತರ ಪ್ರೇರಣೆಯಿಂದ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಹಾಗೂ ನಾಗೂರ್ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಇಂದು ವಿಜಯಪುರದಲ್ಲಿ ಪ್ರತಿಷ್ಠಿತ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಅವರನ್ನು ಕುರಿತು ಕನ್ನಡ ಟೈಮ್ಸ್ ವಾಹಿನಿಯೊಂದಿಗೆ ಸಂತಸವನ್ನು ಹಂಚಿಕೊಂಡರು. ಡಾಕ್ಟರ್ ಸನ್ಮತಿ ಕುರುಂದವಾಡಿ ಅಂತೇಳಿ 96 ಹಿಡ್ಕೊಂಡು 2001 ತನಕ BMS ಮಾಡಿ ನಮ್ಮ ಮುಂದೆ MD ಇಲ್ಲೇ ಮಾಡ್ಕೊಂಡೆ. ಅವಾಗ ಹಿಡ್ಕೊಂಡು ನಮ್ಮ ಚೇರ್ಮನ್ ಸಾಹೇಬರು ಒಳ್ಳೆ ಸ್ಪೋರ್ಟ್ಸ್ಮನ್ ಅವರು, ಆಮೇಲೆ ಅಷ್ಟೇ ನಿಯತ್ನವರು. ಕ್ರೀಡಾ ಬಗ್ಗೆ ಅವ್ರಿಗೊಂದು ಭಾಳ ಸ್ಫೂರ್ತಿನೂ ಇತ್ತು ಅವ್ರಿಗೆ. ಈ ಒಂದು 65 ವಯಸ್ಸಾದರೂ ಕೂಡ ಅವ್ರದ್ದೊಂದು ಏನು ಆಟದ ಬಗ್ಗೆ ಒಂದು ಆಸಕ್ತಿ ಅದಲ್ಲ, ಆಸಕ್ತಿ ನಮ್ಮಂಥ ಯುವಕರು ಸಹಿತ ಅಳವಡಿಸ್ಕೋಬೇಕಂತ ಹೇಳ್ತೀವಿ. ಡಾಕ್ಟರ್ ಜೆ.ಸಿ. ಹುದ್ದಾರ್, ಉಪ ಪ್ರಾಚಾರ್ಯ ಶ್ರೀಮತಿ ಕಡ್ಕೋಳ್, ಆಯುರ್ವೇದ ಮೆಡಿಕಲ್ ಕಾಲೇಜಿನ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಬಸವರಾಜ್ ಬಿಂಗೆ, ಆಡಳಿತ ಮಂಡಳಿ ಸದಸ್ಯರಾದ ಅಶೋಕ್ ಮೇಲಾಶಂಕರ್, BNM ನರ್ಸಿಂಗ್ ಕಾಲೇಜಿನ ಲೋಣಿ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಸನ್ಮತಿ ಕುರುಂದವಾಡೆ, ಡಾಕ್ಟರ್ HB ಕಟ್ಟಿ, ಡಾಕ್ಟರ್ ಪ್ರಸಾದ್ ವಸ್ತ್ರದ್, ಡಾಕ್ಟರ್ ಹುದ್ದಾರ್, ಡಾಕ್ಟರ್ ಶಿಪಾ ನಿಂಬಾಳ್, ಡಾಕ್ಟರ್ ರಾಜೇಶ್ವರಿ, ಡಾಕ್ಟರ್ ಸುಚಿತ್ರಾ ಕಲ್ಯಾಣ್ ಶೆಟ್ಟಿ, ಡಾಕ್ಟರ್ ಬಿಂಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನ್ಯಾಯವಾದಿ ಯಾದವಾಡ್ ಅವರು ನಿರೂಪಿಸಿದರು.